ಏಕವ್ಯಕ್ತಿ ಪ್ರದರ್ಶನ. ಮಂಜುನಾಥ್ ಕಗ್ಗೆರೆ ಅಭಿನಯಿಸುವ ಮಾರ್ಗದಾಳು, ರಚನೆ ರವಿ ಅಂಬೋಜಿ, ನಿರ್ದೇಶನ ಸಿದ್ರಾಮ್ ಕೊಪ್ಪಾಳ್. ಊಟ ಮಾಡೋ ಅದೃಷ್ಟ ಇಲ್ಲ ಬಿಡ್ರಿ. ಈ ಲೈನಲ್ಲಿ ಕೆಲಸವೇ ಆಗ್ತದೆ. ಒಳಗೋಗಿ ಅವರು ಏನಾರು ತಿನ್ಕೊಂಡು ಹೋಗೋ ಮಾರ ಅಂತಿದ್ರೆ ಆತ್ ನೋಡಿದ್ರೆ ಅಲ್ಲಿ ಒಂದು ಓಡಾಡೋ ಜಾರಿಯಾಗಿ ತಂತಿ ತುಂಗಾಗ್ಬಿಟ್ಟಿದೆ. ಮೊದಲು ಊಟ ಬೇಕಾದ್ರೆ ಆಮೇಲೆ ಮಾಡ್ಬೋದು. ಮೊದಲು ತಂತಿ ತುಂಡಾಗಿರೋ ತಂತಿನ ಜೋಡಿಸಿ ಮಂದಿಗೆ ಬೆಳಕು ಕೊಡ್ಬೇಕು. ಹೌದಲ್ಲ? ಈ ಅವ್ವ ಯಾರು ತಿಳ್ಕೊಂಡ್ರಿ? ನಾನು ಹರ್ದವ ಅಲ್ಲ, ಹೊಡೆದವ. ಈ ಬೆಳಕಿನ ಕೆಲಸ ಸಿಕ್ಕಿ 2 ವರ್ಷ ಆತ್ ನೋಡ್ರಿ. ಈ ಬಂಗಾಳದ ಬೆಟ್ಟ ಗುಡ್ಡ ನದಿ, ಈ ಹಸಿರು ತುಂಬಿರೋ ಪ್ರಕೃತಿ, ಆಮೇಲೆ ಈ ಮಳೆಗಾಲದಲ್ಲಿ ಬಿಟ್ಟು ಬಿಡೋ ಮಳೆ, ಇವನ್ನ ನೀವು ಎಂಜಾಯ್ ಮಾಡ್ಬೋದು. ಆದ್ರೆ ನಮ್ಮಂತ ಲೈನ್ಗೆ ಆ ಅದೃಷ್ಟ ಇಲ್ಲ. ನೋಡಿ 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 ನೋಡಿ, ಈ ಜಂಗಲ್ನಾಗೆ ಈ ಲೈಟ್ ಕಂಬ ತಂತಿ ಮೇಲೆ ಒಂದ್ ಎಲೆನೂ ಬಿಡ್ದಂಗೆ ಲೈನ್ ಮೇಂಟೈನ್ ಮಾಡ್ಬೇಕು. ಇಲ್ಲ ಅಂದ್ರೆ ನಿಮಗೆ ಕರೆಂಟ್ ಆರೋಹರ. ನಾವ್ ಎಷ್ಟೇ ಲೈನ್ ಮೇಂಟೈನ್ ಮಾಡಿದ್ರು ಈ ಮಳೆಗಾಲದಲ್ಲಿ ಬಿಡೋ ಕಂಬಗಳು, ಈ ಕುಸಿದು ಬಿಡೋ ಬುಟ್ಟಿಗಳು, ಒಂದೊಂದ್ಸಲ ನಮ್ಗೆ ಊಟಕ್ಕೂ ಟೈಮ್ ಕೊಡೋದಾಗೆ ಕೆಲಸ ಆಗ್ಬಿಟ್ಟ. ಆದ್ರೆ ಏನ್ ಮಾಡೋದು? ಈ ಕೆಲಸ ನಮ್ಗೆ ಅನ್ನ ಹಾಕೋ ಕೆಲಸ. ಕಷ್ಟಪಟ್ಟು ಅಲ್ಲಲ್ಲ ಇಷ್ಟಪಟ್ಟು ಈ ಕೆಲಸ ಮಾಡ್ಬೇಕು. ಸರ್ ಬಂದೆ ಸರ್, ಬಂದೆ 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 ಬಂದೆ. ತಂತಿ ಜೋಡಿಸಿ ಬೆಳಕು ಕೊಡೋದ್ರೊಳಗೆ ಸಾಕಾಗೋದು. ಅಷ್ಟೊಳಗೆ ನಮ್ ಸೆಕ್ಷನ್ ಆಫೀಸರ್ ರೇ ಶಿವ, ರೇ ನಿಮ್ ಗ್ಯಾಪ್ ನಲ್ಲಿ ಎಷ್ಟು ಇನ್ಸ್ಟಾಲೇಷನ್ ಬಾಕಿ ಉಳಿಸ್ಕೊಂಡಿದ್ದೀರಿ? ಮೊದಲು ಕಟ್ ಮಾಡಿ ರಿಪೋರ್ಟ್ ಹಾಕ್ರಿ. ಏನ್ ಕೆಲಸ ಮಾಡ್ತೀಯ? ತಗೊಳ್ಳೋ ಸಂಬಳ ಕೆಲಸ ಮಾಡ್ಬೇಕು. ನೋಡಿ, ಕೆಲಸ ಮಾಡಿ ವಹಿಸ್ಕೊಳ್ಳೋದಂದ್ರೆ ಹಾರ್ಡ್ ಕ್ಲಾಸ್. ಅದಕ್ಕೆ ಬಿಲ್ ಕೊಡೋ ಬಸಣ್ಣ ದರ 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 ಅಂತ ಹೇಳ್ಕೊಂಡು ಆ ಸಂಗಮೇಶ ಶೆಟ್ಟಿ ಸ್ಟೋರ್ ಇದೆಯಾ, 3 ತಿಂಗಳಿಂದ 2,000 ರೂಪಾಯಿ ಬಿಲ್ ಕಟ್ಟಿದ್ರು. ನಾನು ಗಟ್ಟಿ ಸ್ವಾಮಿ ಅಂತ ಹೇಳಿ ಸಾಕ ಕಡೆಗೆ ಅಮ್ಮ ನೋಡಿ, ಅವ್ನ ಸರ್ವಿಸ್ ಟೈಮ್ ನೋಡಿ ಕರೆಕ್ಟ್ ಅಂತ ಕಟ್ಟಿ ಮುಂದೆ ಹೋಗ್ತಿದ್ದು. ಆಗ ಇಲ್ಲಿಂದ ಬಂದು ಏನಂದ್ರೆ ಒಳ್ಳೆ ಮಗನ ಸ್ವಲ್ಪ ಹೆಚ್ಚಾಯ್ತಲ್ಲ ನಿನಗೆ? ಯಾವ 2-3 ತಿಂಗಳು ಬಿಲ್ ಕಟ್ಟಕ್ಕಾಗಲಿಲ್ಲ, ಅದಕ್ಕೆ ಕಮ್ಮನ ಡಿಸ್ಕನೆಕ್ಷನ್ ಮಾಡ್ಬಿಡೋಣ.
ಆಫೀಸರ್ ಆಗಿದ್ದೇನ ಅಂತ ಒಡಲೆ ಅವಮಾನ ಮಾಡ್ಬಿಟ್ಟ. ಕರೆಂಟ್ ಇಲ್ಲದೆ ಇದ್ರೆ ಕೆಲಸ ಆಗಲ್ಲ ಅಂತ ಗೊತ್ತಿದ್ದವ್ರಿಗೆ ಕರೆಂಟ್ ಬಿಲ್ ಕಟ್ಬೇಕಂತ ಗೊತ್ತಿಲ್ಲ. ದೊಡ್ಡವ್ರ ಮುಂದೆ ನಾಯಿ ತರ ಬಾಲ ಅಲ್ಲಾಡ್ಸ್ಕೊಂಡು ನಿಂತ್ಕೊಳ್ಳೋ ಇಂಥ ಪುರಂಗಳು ನಮ್ಮಂತವ್ರ ಮೇಲೆ ದಬ್ಬಾಳಿಕೆ ಮಾಡೋದು ನಿಲ್ಸಿಲ್ಲ. ನಾನು ಶೆಟ್ರೆ ಮೊದಲು ಬಿಲ್ ಕಟ್ಟಿ ಈಗ ನಾನು ನಿಮ್ಗೆ ವೈರ್ ಹಾಕೊಡ್ತೀನಿ ಅಂತ ಹೇಳಿ ಮುಂದೆ ಹೊರಟು. ಆದ್ರೆ ನಾವೆಷ್ಟೇ ಕೆಲಸ ಮಾಡಿದ್ವಿ ಒಂದು 10 ನಿಮಿಷ ಕರೆಂಟ್ ಹೋದ್ರೆ ನಮ್ಮ ಅವ್ವ ಅಪ್ಪನ ಬೀದಿ ತಂದ್ಬಿಡ್ತಾರೆ. ಅದೇನು ಮಾಡೋದು? ಈ ಲೈನ್ ಕೆಲಸದ ಬಗ್ಗೆ ಪ್ರೀತಿ ಕಾಳಜಿ ಯಾಕೆ ಗೊತ್ತಾ? ಇಂಥವ್ರ ಮಧ್ಯೆ ನಮ್ಮನ್ನು ಪ್ರೀತಿಸೋ ಜನಗಳದಾರಲ್ಲ ಅಂತ ನನಗೆ ನಾವು ಹೇಳಲೇಬೇಕು. ಈ ಹನುಮಂತಣ್ಣ ಅಂತ, ಈ ಹನುಮಂತಣ್ಣ ಊರಿಂದ ದೂರ ಆಗೋದು. ಅದ್ಯಾಕೆ ಊರಿಂದ ದೂರ ಇದ್ದಲ್ಲ ನನಗಂತೂ ಗೊತ್ತಿಲ್ಲ. ಅವತ್ತು ರಾತ್ರಿ 10 ಗಂಟೆ ಆಗಿತ್ತು. ಫೋನ್ ಮಾಡಿ, ಶಿವ ಎಂತ ಮಾರಾಯ ಸೌಖ್ಯವ? ನನ್ನ ಮಗಳಿಗೆ ಡೆಲಿವರಿ ಆಯ್ತು, ಕರೆಂಟ್ ಇಲ್ಲ, ಬಂದು ಸ್ವಲ್ಪ ನೋಡ್ತೀಯಾ ಅಂತ ರಿಕ್ವೆಸ್ಟ್ ಮಾಡ್ದ. ನೀನ್ಯಾಕ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತೀನಿ, ನನ್ನ ಕೆಲಸವೇ ಆಗಲ್ಲ ಅಂತ 10 ನಿಮಿಷಕ್ಕೆ ಬೈಕ್ ಎತ್ತಿ ಹೋದೆ. ಗ್ರಾಮದಲ್ಲಿ ಸರ್ವಿಸ್ ಮೈನ ಸುಟ್ಟು ಆಗ ಎಲ್ಸಿ ತಕೊಂಡು ಸರ್ವಿಸ್ ಮೈನ ಇಳಿಸಿ ಲೈಟ್ ಚಾರ್ಜ್ ಮಾಡಿಸಿ ಬೆಳಕಾತು. ಆ ಬೆಳಕಲ್ಲಿ ಹನುಮಣ್ಣನ ಕಪ್ಪಿನ ಮುಖ ಬೆಳಗಾತು. ಒಂದು 10 ರೂಪಾಯಿ ಕೈ ಇಟ್ಟು ತಗ ಶಿವ ಅಂತ. ನನಗೇನು ಪಗಾರ ಕೊಡಲಿಲ್ಲ. ಒಳಗೋಗಿ ಜ್ಞಾನ ಕೂಸಲ್ತಾರೆ ಅಂತ ಹೋಗೋ ಮುಂಚೆ ಶಿವ ನೀನು 3 ವರ್ಷ ಚೆನ್ನಾಗಿರಪ್ಪ ಅಂತ. 1 ತಿಂಗಳು ಬಾಕಿ ಉಳಿಸ್ಕೊಳ್ತೀನಿ. ನಾನು ಮರ್ಯಾದೆ ಕೊಟ್ಟೆ ಮಾತಾಡೋದು. ಇಂಥವ್ರು ಕರೆಂಟ್ ಕೊಡ್ಲಿಲ್ಲ ಅಂದ್ರೆ ನನಗೂ ರಾತ್ರಿ ನಿಂತಂತ ಇಂಥವ್ರು ಇರೋದ್ರಿಲ್ಲ. ನಮ್ಮಂತ ಲೈನ್ ಮ್ಯಾನ್ಗಳಿಗೂ ಒಂದು ಗೌರವ. ಮೊನ್ನೆ ಆ TC ಸುಟ್ಟೋಗಿತ್ತು ಅಂತ ಅಲ್ಲಿ ಕೆಲಸ ಮಾಡಕ್ ಹೋಗಿದ್ದೆ. ಆಗ ಒಬ್ಬ ರೈತ ಅಲ್ಲಿ ಕೆಲಸ ಮಾಡುವಾಗ ಏನಾಗದೆ ಅದಕ್ಕೆ ನೀನು ಬರೀ ಇದೆ ಆತು. ಅವರು ಮಾರಾಯರ ನೀವು ಪರ್ಮಿಷನ್ ತಗೊಂಡಿರೋರು, ಪರ್ಮಿಷನ್ ತಗೊಳ್ದೇ ಇರೋರು ಯಾರು? ಈ TC ಮೇಲೆ ರೋಡ್ ಹಾಕಿದ್ರೆ ಇನ್ನೇನಾಗುತ್ತೆ? TC ಸುಟ್ಟೋಗದೆ ಅಂದ. ಅದಕ್ಕೆ ಇನ್ನೊಬ್ಬ ರೈತ ಬಂದು, ಶಿವ ನಿಮ್ ಡಿಪಾರ್ಟ್ಮೆಂಟ್ ಪ್ರೈವೇಟೈಸೇಷನ್ ಮಾಡ್ತಾರಂತೆ ನಿಜಾನ ಅಂತ. ಓ ಮಾಡ್ತಾರೆ ನೋಡ್ತಾರಪ್ಪ. ಈಗ ನೀವೆಲ್ಲ ನಮ್ಮ ಮೇಲೆ ಉಡಾಫೆ ಮಾಡೋರು ಆಮೇಲೆ ಯಾವ ಮೇಲೆ ಉಡಾಫೆ ಮಾಡ್ತೀರಿ ಅಂದ್ರೆ ಅದಕ್ಕೆ ಇನ್ನೊಬ್ಬ ರೈತ ಬಂದು, ಶಿವ ನಿಮ್ ಕಂಪ್ನಿನ ಪ್ರೈವೇಟೈಸೇಷನ್ ಮಾಡ್ಬಿಟ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ನನ್ನ ಅಪ್ಪನಿಗೆ ಅಲ್ಲಪ್ಪ ಪ್ರಾಬ್ಲಮ್, ನಿಮ್ಗೆಲ್ಲರಿಗೂ ಆಗುತ್ತೆ. ನೀವು ಬಳಸೋ ಪ್ರತಿಯೊಂದು ಯೂನಿಟ್ಗೂ ಬಿಲ್ ಕಟ್ಕೋಬೇಕಾಗುತ್ತೆ ರೇ. ಈ ಪ್ರೈವೇಟೈಸೇಷನ್ ಅನ್ನ ಭೂತ ಬಂಡವಾಳಶಾಹಿಗಳ ಕೈಗೆ ಸಿಕ್ಕು ದುಡ್ಡು ಮಾಡೋ ದಂಧೆಗಳಾಗುತ್ತೆ. ನೋಡ್ರಿ ಒಂದು 5 ನಿಮಿಷ ಕರೆಂಟ್ ಹೋತು ಅಂತ ಅಂದ್ರೆ ಲೈನ್ ಫೋನ್ ಮಾಡ್ತೀನಿ. ಒಂದು 10 ರೂಪಾಯಿ ಜಾಸ್ತಿ ಆಯ್ತು ಅಂತಂದ್ರೆ ಬಿಲ್ ಕೊಡೋದು ಮುಂದೆ ಕೇಳ್ತೀನಿ, ಯಾಕೆ ಜಾಸ್ತಿ ಆಯ್ತು? ಆಮೇಲೆ ಯಾರು ಕೇಳ್ತೀರಿ? ಈಗ ಫೋನ್ಗೆ ರೀಚಾರ್ಜ್ ಮಾಡಿಸ್ತಲ್ಲ ಮುಚ್ಕೊಂಡು, ಹಂಗೆ ಮುಚ್ಕೊಂಡು ಮಾಡಿಸ್ಬೇಕಾಗುತ್ತೆ. ರೈತರಾಗ್ಲಿ ಬಡವರಾಗ್ಲಿ ಶೋಷಿತರಾಗ್ಲಿ ಅವ್ರು ಹೇಳದಷ್ಟು ಕಟ್ಟಬೇಕಾಗುತ್ತೆ.
ಅದಕ್ಕೆ ನಮ್ಮಂತ ಸಂಸ್ಥೆಗಳು ಈ ಸರ್ಕಾರಿ ಸ್ವಾಮ್ಯದಲ್ಲಿ ಇರ್ಬೇಕಾಗ್ತದ್ರಿ. ಈ ಅಂಬೇಡ್ಕರ್ ಸಂವಿಧಾನ ಮೂಲ ಆಶಯ ಸಮ ಸಮಾಜದ ಕನಸು ಸರ್ಕಾರದ ಅಡಿಯಲ್ಲಿದ್ರೆ ಸಾಧ್ಯ ಆಗದು, ಇಲ್ಲಿದ್ರೆ ಆಗಲ್ಲ. ನಮ್ಮಂತ ಬಡವರ ಮಕ್ಕಳು ಬದುಕತ್ತಾರೆ. ಒಟ್ಟಾರೆ ಈ ಪ್ರೈವೇಟೈಸೇಷನ್ ಇದೆಯಲ್ಲ, ಮೊದಲು ಪ್ರಶ್ನಿಸೋ ಹಕ್ಕನ್ನ ಕಿತ್ಕೊಳ್ತಾರೆ. ಇಷ್ಟು ಹೇಳಿ ಬರೋದ್ರೊಳಗೆ ಸಾಕಾಗ್ರಿ ರೈತರಿಗೆ. ನಮ್ಮವ್ವ ಅಪ್ಪನಿಗೆ ನಾನು ಅವತ್ತೇ ಮಾಡ, ನಮ್ಮವ್ವ ಅಪ್ಪ ಎಷ್ಟೇ ಕಷ್ಟ ಬರ್ತಾರೆ ಇದ್ರು BSc B.Ed ಮಾಡಿಸಿದ್ರು. ಈ ನೌಕರಿಗೆ ಸೇರೋದಕ್ಕಿಂತ ಮುಂಚೆ ನಾನು ಪ್ರೈವೇಟ್ ಸ್ಕೂಲಲ್ಲಿ ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ. ಅದ್ರ ಪಗಾರ ಯಾಕೆ ಸಾಕು. ನಮ್ಮಂತ ಹಳ್ಳಿ ಮಕ್ಕಳು ಎಷ್ಟೇ ಚೆನ್ನಾಗಿ ಓದೋದು ಕೆಲಸಕ್ಕೆ ಪಂಡಕ್ಕೆ ಬರ್ಬೇಕು. ನಮ್ಮ ಹೊಟ್ಟೆ ಕಟ್ಟಿ ಕೆಲಸ ಮಾಡೋ ಅಂತ ಅಪ್ಪ ಅವರು ಅನಿವಾರ್ಯವಾಗಿ ಊರಲ್ಲೇ ಇರ್ತಾರೆ. ಇನ್ನು ಈ ಗೌರ್ಮೆಂಟ್ ಕೆಲಸ ಟ್ರಾನ್ಸ್ಫಾರ್ಮ್ ಆಗೋದೇ ಲೇಟ್. ಏನಾದ್ರು ನಮ್ಮ ವಿದ್ಯಾರ್ಥಿಗೆ ತಕ್ಕಂತೆ ಕೆಲಸ ಸಿಗ್ಬೇಕು ಅಂದ್ರೆ ನಮ್ಮ ಮನೆ ಬರ ಗಟ್ಟಿಯಾಗಿರ್ಬೇಕು. ಅದು ನನ್ನ ಹಣೆ ಬರದಲ್ಲಿ ಅದಕ್ಕೆ ಈ ಲೈನ್ಮನ್ ಕೆಲಸ ಕಾಲ್ಫಾರ್ಮ್ ಆದ ತಕ್ಷಣ ತಕ್ಕಂತ ಇಲ್ಲಿ ಬಂದು ಸೇರ್ಬಿಟ್ರು. ಆಗ ನಮ್ಮಪ್ಪ ನನ್ನ ಮಗನಿಗೆ ಸರ್ಕಾರಿ ಕೆಲಸ ಸಿಗತ್ತೆ, ನನ್ನ ಮಗನಿಗೆ ಕೆಲಸ ಸಿಕ್ಕೈತೆ, ಸರ್ಕಾರಿ ಕೆಲಸ ಸಿಕ್ಕೈತೆ, ನನ್ನ ಮಗನಿಗೆ ಕೆಲಸ ಸಿಕ್ಕೈತಿ ಅಂತ ಸಿಕ್ಕವ್ರ ಬಾಯಿಗೆ ಸಕ್ಕರೆ ತುಂಬಿದ್ದ. ನನಗೂ ಕೆಲಸ ಆಯ್ತು, ಮನೆ ಕಟ್ಟಿದೆ, ಇನ್ನೂ ಕಮಿಟ್ಮೆಂಟ್ ಅದಾವ್ರು. ಆದ್ರೆ ನಮ್ಮ ಅಪ್ಪ ಅವ್ರ ತಲೆ ಮೇಲೆ ನಾ ಗಟ್ಟಿ ಕಾಲ ಹಾಕಿದ್ರೆ ನನ್ನ ಜವಾಬ್ದಾರಿ ಮುಗೀತು ಅಂತ. ಅದಕ್ಕೆ ನಮ್ಮವ್ವ ಅಪ್ಪನ ಒಂದು ತಿಂಗಳು ಒಂದ್ಸಲಿ ನೋಡದೆ ಹೋದ್ರು ಸಮಾಧಾನ ಆಗಲ್ಲ. ನಾಲ್ಕು ಜನ ಹುಡುಗರು ಫಿಲಂ ಸ್ಟಾರ್ ಕಟೌಟ್ ಕಿತ್ತಕ್ಕೆ ಹೋಗಿ ನಮ್ಮ ತಂತಿಗೆ ತಗಲಿ ಸಾಕ್ತು ಅಂತ. ಜೀವ ಯಾರ್ದಾಗ್ರೇನು, ನಂದಾಗ್ರೇನು, ನಿಮ್ದಾಗ್ರೇನು, ಈ ಕರೆಂಟು ಮಿತ್ರದ್ದು ಹೌದು, ಶತ್ರುದು ಹೌದು. ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಈಗ ನಮ್ಮ ಸಂಸ್ಥೆಯವರು, ನಮ್ಮ ಕಂಪ್ನಿಯವರು ಹಲವಾರು ಸುರಕ್ಷತಾ ಕ್ರಮಗಳನ್ನು ಮಾಡ್ಯಾರ. ನೋಡಿ 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 ನೋಡಿ, ತಂತಿ ಕಟ್ಟಿ ಕಮ್ಮಕ್ಕೆ ಬಟ್ಟೆ ಒಳಗಾಕ್ಬೇಡಿ ಅಂದಾರೆ. ಹಂಗಿದ್ರು ಒಳಗಾಕ್ತಾರೆ. ಇದು ಮಕ್ಕಳು ಕಮ್ಮ ಹಿಡ್ಕೊಂಡು ಹಿಂಗೆ ಆಟ ಆಡ್ತಾ ಇರ್ತಾರೆ. ಅದು ನಾವು ಅಪ್ಪ ನೋಡ್ತಾ ಇರ್ತಾರೆ. ಸೊ ನೈಸ್. ಇನ್ನು ಗೃಹೋಪಯೋಗಿ ವಸ್ತುಗಳನ್ನ ಒತ್ತೆ ಕೈಯಿಂದ ಮುಟ್ಟಬೇಡಿ ಅಂತಾರೆ. ಎಷ್ಟು ಹೇಳೋದು, ಏನು ಕಥೆಯೋ ಏನು. ಹೀಗೆ ಒಬ್ಬ ಶಕ್ತಿ ಮಿತ್ರ, ಒಬ್ಬ ಲೈನ್ಮನ್ ಜನಗಳಿಗೆ, ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸ್ಬೇಕು. ಅವನಿಗೆ ಅವನ ಜಾಗೃತಿ ಆಗಿರ್ಬೇಕ್ರಿ. ಏನೇ ಆದರೂ ಮಕ್ಕಳು ಸಾವು ಸ್ವಲ್ಪ ನೀರಾದ್ರು. ಅಜಯ್ ಅಜಯ್, ಈ ಅಜ್ಜಿ ಬಗ್ಗೆ ನೀವು ಹೇಳ್ತೀನಿ ನೋಡು. ಈ ಅಜ್ಜಿಯ ಮುನಿಯಮ್ಮ ಅಂತ ಇವ್ರಿಗೆ ಇಂಥ ಒಬ್ಬ ಅವ್ನು ಪಂಚಾಯತಿ ಆಫೀಸಲ್ಲಿ ರೋಡ್ ಮಾಡಿಸ್ತೀನಿ ಅಂತ ಹೋಗಿ ಟಿಪ್ಪರ್ ಲಾರಿಗೆ ಡಿಕ್ಕಿ ಹೊಡೆದು ಸತ್ತು ಬಂದು
ಅವನು ಸಾಯಕ್ಕೂ ಮುಂಚೆ ಇದ್ದ ಮನೆ ಜಂತಿ ಇಳಿಸಿ ಒಂದು ಸೆಟ್ ಹಾಕಿದ್ದ. ಆ ಸೆಟ್ಟೆ ಇವತ್ತು ಅಜ್ಜಿಗೆ ಆಸರೆ ಆಗೋದು. ಅಲ್ಲೇ ಒಂದು ಅಂಗಡಿ ಇಟ್ಕೊಂಡಾರೆ. ನಾನು ಅಲ್ಲಿ ಹೋದಾಗ ವ್ಯಾಪಾರ ಮಾಡೋಕ್ಕೆ 150 ವ್ಯಾಪಾರ ಮಾಡ್ತೀನಿ. ಒಂದು ದಿವಸ ನಮ್ಮ ವಿಜಿಲೆನ್ಸಿ ಅವ್ರು ಬಂದು ಕಮರ್ಷಿಯಲ್ ಇಲ್ಲ ಅಂತ ದಂಡ ಹಾಕ ಆ ಚೀಟಿ ತಂದು ನನಗೆ ಕೊಟ್ಟು, ಅದೇ ನೀನು ಗಾಬರಿ ಕೊಡ್ಬೇಡ ಅಂತ ಅದ್ರ ದಂಡನ ನಾನೇ ಕಟ್ಟಿದ್ದೆ. ಒಂದು ಕಮರ್ಷಿಯಲ್ ಮೀಟರ್ನು ಹಾಕ್ಸಿದ್ದಾರೆ, ಅದ್ರ ಬಿಲ್ಲನ್ನ ನಾನೇ ಕಟ್ತಾ ಇದ್ದೆ. ಹಾ ಅದೇ ಅದೇ ಏನಪ್ಪ ಇದು ಮಾಡ? ಅಯ್ಯೋ ಮಳೆಯಲ್ಲಿ ಈ ಮಲ್ನಾಡು ಮಳೆ ಗಾಳಿಗೆ ಒತ್ತು ಅಂತ ಆದ್ರೆ ಪಂಚಪ್ಪ ನೋಡ್ಬೇಕು ಬೀಗ್ಲಾಟ. ಮಳೆಗಾಳಿ ಶುರುವಾದಾಗ ನಮ್ಮ ಲೈನ್ಗಳು ಸೇಫ್ಟಿ ರೂಲ್ಸ್ ಮಾಡ್ಬೇಕ್ರಿ. ನೋಡ್ರಿ ನೋಡ್ರಿ ನೋಡ್ರಿ, ಇದೇ ನಾಯಿ ಬೆಲ್ಟ್ ಅಂದ್ಕೊಂಡ್ರೆ ಇಲ್ಲ, ಇದು ಸೇಫ್ಟಿ ಬೆಲ್ಟ್. ಕಂಬ ಹತ್ತದ ಮೇಲೆ ಏನಾದ್ರೂ ಬಿದ್ದರೆ ಮೊದಲು ಸೊಂಟ ಮುರಿತು. ಸೊಂಟ ಮುರಿದ ಲೈನ್ಗೆ ಅವನು ಇದ್ರು ಸಾಕು. ಅದಕ್ಕೆ ಸೇಫ್ಟಿ ಬೆಲ್ಟ್ ಬಳಸ್ಬೇಕು. ಇದೇನು ನೋಟಿಗಳ ಅಂತ ಇಲ್ಲ ಇಲ್ಲ ಇಲ್ಲ, 10 ತಿಂಗಳ ಇದನ್ನ ಹಾಕಿದ್ರೆ ಕೆಲಸ ಮಾಡುವಾಗ ಚಾರ್ಜ್ ಏನಾರು ಆತ ಅಂತ ಲೈನು ನಮ್ಮನ್ನು ಕಾಪಾಡ್ತದೆ. ಇದು ಈ ಹೆಲ್ಮೆಟ್ ಅಷ್ಟೇ ರೀ. ಈ ಗ್ಲೌಸು ಎಲ್ಲರೂ ನಮ್ಮ ಸುರಕ್ಷತಾ ಕವಚಗಳು. ಇವನ್ನ ಮಳೆಗಾಲದಲ್ಲಿ ನಾವು ಬಳಸಬೇಕು. ಎಲ್ಲಿ ನಮ್ಮ ಸಾಯವ ಕಾಲ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಆ ಮಾಸ್ತಿ ಕಟ್ಟೆ ಲೈನ್ ಮ್ಯಾನ್ ಬಾರೆ ಇವತ್ತು ರಜಾ ಹಾಕಿದ್ರಿ. ಬಹಳ ಕಿರಿಕ್ ಕ್ಯಾಂಪ್. ಒಂದು ಎಲೆ ಬೀಳ್ತು ಅಂತ ಟ್ರಿಪ್ ಆಗ್ಬಿಡ್ತದೆ. ಅದ ಬಂದೇ ಬಿಡ್ತು ಸರ ಏನ ಆಸ್ತಿ ಕಟ್ಟೆ ಸರ್. ಹೋಗ ನಾನು ಹಂಗ ಅನ್ಕೊಂಡಂಗೆ ಹಾಕ್ಕೊಡ್ರಿ. ಎಲ್ಲ ಹಾಸ್ಪಿಟ್ಲ ಸರ್? ಆಗಲಿ ಸರ್, ಆಗಲಿ ನೋಡಿ. ಹಾಸ್ಪಿಟ್ಲ್ ಟಿ ಸಿ ಟ್ರಿಪ್ ಆಗತ್ತ. ಈ ಮಳೆ ಜೋರ್ ಆಗ್ತದ್ರಿ ಇದು.
ತಿಳ್ಕೋಬೇಕು ಅಂತಿದ್ದೆ. ಆದ್ರೆ ಈ ಇಳಿಗಾಲದಲ್ಲಿ ನಿಮ್ಮೊಬ್ಬನೇ ಬಿಟ್ಟು ಹೋಗ್ತೀನಲ್ರಿ, ಅದು ಬೇಸರ ಆಗ್ತಾನೆ. ಅಪ್ಪ ಅಪ್ಪ ಶಿವನ ಸಾವನ್ನ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ವಾಟ್ಸ್ಆಪ್ ಸ್ಟೇಟಸ್ಗಳಲ್ಲಿ ಶಿವನ ಸಾವ, ಅವನು ನಮ್ಮನೆ ಮೇಲಿನ ರೂಮ್ ಮೇಲೆ ಬಾಡಿಗೆ ಬಿದ್ದಿದ್ದು. ನಾನು ಕರೋನಾ ಟೈಮಲ್ಲಿ ಊರಿಗೆ ಬಂದು ಸೇರ್ಕೊಂಡು ಆಗ ಅವನ ಜೊತೆ ಗಂಟೆಗಟ್ಟಲೆ ಒಂದ್ ದಿವಸ ಇದ್ದಕ್ಕಿದ್ದ ಹಾಗೆ, ಸರ್ ಈ ಬೆಳಪೆ ಅಂದ್ರೆ ಸರ, ನಾನು ಅವನ ಉತ್ತರಕ್ಕಾಗಿ ಕಾದೆ. ಸರ್ ಬೆಳಕು ಅಂದ್ರೆ ವಿಜಯದ ಸಂಕೇತ ರೀ, ಉತ್ಸಾಹದ ಸಂಕೇತ ರೀ, ಹುರುಪಿನ ಸಂಕೇತ ರೀ ಅಂತ ಹೇಳ. ಏ ಶಿವ, ಏನ್ ವೇದಾಂತ ಮಾತಾಡ್ತೀಯಲ್ಲ, ಮದ್ಗಿದ್ವಿ ಆಗಲ್ಲ ನಾನು. ನಮ್ಗೆ ಯಾರು ಕೊಡ್ತಾರೆ? ಈ ಲೈನ್ ಮೇಲೆ ಒಂದು ಕಾಣ್ಯಾಗ ಸತ್ರ ಅದನ್ನ ತೆಗೆದ್ರೆ ಅಷ್ಟು ಲೈನ್ ಚಾರ್ಜ್ ಮಾಡ್ತಾರೆ. ಹಂಗೆ ಅವು ಸತ್ತು ನಮ್ಮನ್ನು ತೆಗೆದ್ರೆ ಅಷ್ಟು ಚಾರ್ಜ್ ಮಾಡ್ತಾರೆ. ನಮ್ಗೆ ಯಾರು ನಮ್ಗೆ ಗೊತ್ತಿಲ್ಲ ಸರ. ಮಾತು ಬಿಡೋ ನನಗೆ ಇನ್ನೂ ಬೀಳ್ತಾ ಇದೆ. ಅದಕ್ಕೆ ಅವ್ರಿಗೆ ಸಾವಿಗೆ ಮುಖ್ಯ ಕಾರಣ ಇರುವಂತ ತಿಳ್ಕೊಳ್ಳಕ್ಕೆ ನಾನು ಅವ್ರಿಗೆ ಹೇಳಬಲ್ಲಿ ಕಿರಣ್ ಕುಮಾರ್ ಅವ್ರನ್ನ ಭೇಟಿ ಮಾಡಿದೆ. ನೋಡ್ರಿ, ನಾನು ಏನ್ ಹೇಳಲ್ಲ, ಯಾವತ್ತೂ ಆಪರೇಟರ್ ಆಗಲಿಲ್ಲ, ಜನರೇಟರ್ ಅವತ್ತು ಆಪರೇಟ್ ಆಗಿದೆ. ಅದ್ರ ಬ್ಯಾಕ್ ಫೀಡಿಂಗ್ ಬಂದು ಶಿವ ಸತ್ತಿದ ಅಂತ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಅವರು ಅಂತ ಹೇಳಿದ್ರು. ಬೆಳಕನ್ನ ಹಂಚಿರುವುದ ಬೆಳಕಲ್ಲಿ ಬಯಲಾಗಿ ಹಾಗೆ ಹೋಗುವಾಗ ಫಾರೆಸ್ಟ್ ಆಫೀಸರ್ ಸಿಕ್ಕಿದ್ರು. ಶಿವನ ಸಾವಿನ ಸುದ್ದಿಯನ್ನ ಅವರಿಗೆ ಹೇಳಿದ್ರು. ಅದಕ್ಕೆ ಒಳ್ಳೆ ಇಂಟೆಲಿಜೆಂಟ್ ಅವನು, ಸೇಫ್ಟಿ ಮೆಟೀರಿಯಲ್ಸ್ ಬಳಸಿ ಅವ್ನು ಕೆಲಸ ಮಾಡ್ತಾ ಇದ್ದ. ಆದ್ರೆ ಈಗ ಸತ್ತಿದ್ದಾನೆ ಅಂದ್ರೆ ನಂಬಲಿಕ್ಕೆ ಆಗ್ತಿಲ್ಲ. ಸರಿ, ನೀವು ಅವ್ರ ಸಾವಿಗೆ ಗೌರವ ಸಿಗ್ಬೇಕು ಅಂತ ಇದ್ದೀರಿ ಅಲ್ವಾ? ನಾನು ಇಂಧನ ಇಲಾಖೆಯ ಮುಖ್ಯಸ್ಥರು ನಂಬರ್ ಕೊಡ್ತೀನಿ, ಅಲ್ಲಿ ಹೋಗಿ ಮಾತಾಡಿ ಅಂತ. ನನಗೆ ಖುಷಿ ಆಯ್ತು. ನಾನು ಹೊರಟು ಆಫೀಸಿನಿಂದ ನೀವು ಇಂಥ ಕೇಸಸ್ಗಳು ಬಹಳಷ್ಟು ಆಗ್ತಾ ಇದೆ, ಇದ್ರ ಬಗ್ಗೆ ಗಮನ ಸೆಳೆಯಬೇಕು, ನಾನು ಮಂತ್ರಿ ಅವ್ರನ್ನ ಭೇಟಿ ಮಾಡಿಸ್ಬೋದು. ಆಗ ನನಗೆ ಇನ್ನಷ್ಟು ಖುಷಿ ಆಯಿತು. ಮಂತ್ರಿಗಳ ಮುಂದೆ ಬಂದಿದ್ದೆ, ಇದು ಬಹಳ ಸೆನ್ಸಿಟಿವ್ ವಿಚಾರ, ಇದನ್ನ ಇಲ್ಲಿ ಬಿಡಬಾರ್ದು, ಒಂದು ಕಮಿಟಿ ಮಾಡ್ತೀನಿ, ಅಲ್ಲಿ ನೀವು ಸದಸ್ಯರಾಗಿರ್ತೀರಿ ಅಂತ. ಆಗ ಮಾರನೇ ಬೆಳಿಗ್ಗೆ ಕಮಿಟಿ ಮೀಟಿಂಗ್ ಶುರುವಾಯಿತು. ಅಲ್ಲಿಗೆ
ಪೊಲೀಸರು, ರೈತರು, ಎಲ್ಲ ಆಫೀಸರ್ಸ್ಗಳು ಬಂದಿದ್ರು. ಅವ್ರು ಮಾಡ್ತಾ ಇದ್ದ ಚರ್ಚೆ ನೋಡಿದ್ರೆ ಅವರ ಸಾವಿಗೆ ಗೌರವ ಸಿಗಲ್ಲ ಅಂತ ಸುಮ್ಮನೆ ಮನೆ ಕಡೆ ಬಂದ್ರು. ಎಷ್ಟು ದಿವಸ ಸುಮ್ಮನಿರೋರು, ಕೆಲಸಕ್ಕೆ ಸೇರಬೇಕು ಅಂತ ಅನಿಸ್ತು. ಕೆಲಸಕ್ಕೂ ಸೇರೋ ಮುಂಚೆ ಶಿವನ ಅಪ್ಪ ಅಮ್ಮನ ನೋಡ್ಬೇಕು ಅಂತ ಅನಿಸ್ತು. ಆ ಊರಿಗೆ ಹೋದ. ಮುಚ್ಚಿದ ಬಾಗಿಲು, ಕಸ ತುಂಬಿದ ವರಾಂಡ, ಮೆತ್ತಿಗೆ ಬಾಗಿಲು ಹೊಡೆದ. ಬೆಳಗಿಂದ ಶಿವನ ತಾಯಿ ನೀಲಮ್ಮ ಬಂದರು. ಹುಡುಗ ಕೇಸ್ ಮಾಡಕ್ ಆಗ್ಲಿಲ್ಲ. ಕಡೆಗೆ ಈರಪ್ಪನಲ್ಲಿ ಅಂತ ಅಂದೆ. ಅಳ್ತಾ ಅಳ್ತಾ ಬಾಗಿಲು ತೋರಿಸಿದ್ರು. ನಾನು ಹೋಗಿ ಮಕ್ಕಳ ಯಾಕೆ ಬಂದಿರೋ? ನನ್ನ ಮಗನ ಸುಟ್ಟು ಕಳಿಸಿರೋ? ನಿಮಗೆ ಏನೋ ಬೇಕು? ಏನು ಬೇಕು? ಇದು ಏನು ಬೇಕು? ಆ ಕಳ್ಳಾಟದಲ್ಲಿ ಅವ್ರ ತಂದೆಗೆ ಗಾಯ ಆಗಿತ್ತು. ಎಲ್ಲ ಮಚ್ಚೋಣ ಅಂತ ಹೋದೆ. ಆಗ ಒಂದ್ಮೇಲೆ ಪಾಸ್ ತಪ್ಪಿ ನನ್ನ ಶಿವ ಇದ್ದಿದ್ರೆ ಈಗ ಆಗ್ತಿರ್ಲಿಲ್ಲ ಅಲ್ವಾ? ಅಂತ ಮಗು ಯಾರ ಹಾಗೆ ನನ್ನ ಭುಜದ ಮೇಲೆ ಬಿದ್ದು ಹತ್ತು ಬಿಟ್ರು. ನಾನೇ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಅಷ್ಟರೊಳಗೆ ಒಳಗಿಂದ ಅವ್ರ ತಾಯಿ ಬಂದು, ನೋಡಪ್ಪ, ಆ ಮೂಲೆ ಮನೆ ಅಕ್ಬರ್ ಮಗ ಸೈನ್ಯದಲ್ಲಿ ಸತ್ತ ಅಂತ ಊರಲ್ಲಿ ಜಾತ್ರೆ ಮಾಡಿದ್ರು. ನನ್ನ ಮಗ ಸತ್ತಾಗ ಏನೋ ತಪ್ಪಾಡ್ಯಾನ ಅಂತ ಹೇಳಿದ್ರು. ನನ್ನ ಮಗ ತಪ್ಪಾಡ್ಯಾನ, ನನ್ನ ಮಗ ತಪ್ಪಾಡ್ಯಾನ. ಅವ್ರನ್ನ ಸಮಾಧಾನ ಮಾಡಿ ನಾನು ಹೊರಟೆ. ಕೆಲಸಕ್ಕೆ ರೆಡಿ ಆದೆ. ಅಷ್ಟೊಂದಿಗೆ ಏಡಬಲಿ ಶಿವ ಅವರು ಏಡಬಲಿ ಕಿರಣಿಂದ ಫೋನ್ ನಾನು ಹೋದೆ. ಅವ್ರ ಆಫೀಸ್ಗೆ ಹೋದಾಗ ನನಗೆ ಅಚ್ಚರಿ ಕಾದಿತ್ತು. ಅವರ ಚೇಂಬರ್ನಲ್ಲಿ ಶಿವನ ಫೋಟೋ ಹಾಕಿ ಬೆಳಕನ್ನು ಹಂಚಲು ಹೋಗಿ ಉದಾತ್ಮನಾದ ಬೆಳಕಿನ ವೀರ ಯೋಧ ಅಂತ ನಾನು ಆಗ ನನಗೆ ಖುಷಿ ಆಯ್ತು. ಸರ್ಕಾರ ಕೊಡ್ಲಿಲ್ಲ ಅಂದ್ರೂ ಸಾರ್ವಜನಿಕರು ಅವ್ರಿಗೆ ಹುತಾತ್ಮ ಅಂತ ಪಟ್ಟ ಕೊಟ್ರಲ್ಲ. ಶಿವ ಬಗ್ಗೆ ನೀವು ಏನಾದ್ರು ಹೇಳಿ ಅಂದಾಗ
ನಾನು ಹೇಳಿದೆ, ಈ ಪವಿತ್ರವಾದ ಬಟ್ಟೆ ತೊಟ್ಟಿವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡೋದು. ನಾವು ಕೆಲಸ ಮಾಡುವಾಗ ಸತ್ರೆ ಅವನು ಯಾಕೆ ಸತ್ತ ಅಂತ ತಪ್ಪುಗಳಿರ್ತಾರೆ. ನಾವು ಇರೋವರೆಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ನಮ್ಮ ಉಸಿರನ್ನ ನಾವೇ ಕಾಪಾಡ್ತೇವೆ.